ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ನಾನಿವತ್ತು ನಮ್ಮ ಮನೆಗೆ ಬಂದಿದ್ದೀನಿ. ಆ್ಯಂಡ್ ನಮ್ಮದು ಹಾಸನ ಸೈಡು ವಿಲೇಜ್ ಗ್ರೀನರಿ ಅಂತೂ ಸಖತ್ತಾಗಿದೆ. ಸೊ ಇಲ್ಲಿ ಫುಲ್ಲು ತೆಂಗಿನ ತೋಟ, ಅಡಿಕೆ ತೋಟ ಮತ್ತು ಬಾಳೆ ಗಿಡ ಎಲ್ಲ ಹಾಕಿದೆ. ಆ್ಯಂಡ್ ಸಖತ್ತಾಗಿದೆ ವೆದರು. ಇದು ಬಂದು ನಮ್ಮ ಮನೆ ಬ್ಯಾಕ್ ಗ್ರೌಂಡ್. ಆಮೇಲೆ ಸ್ನಾನಕ್ಕೆ ಅಂತ ಅಂದ್ಬಿಟ್ಟು ಗೊದ್ದಿನ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೊದ್ಮಟ್ಟೆ ನಮ್ಮ ಅಮ್ಮ ಇದನ್ನೆಲ್ಲ ಹಾಕಿಟ್ಟಿದ್ದಾರೆ. ಆಮೇಲೆ ಇದು ಬಂದರೆ ಕುರುಂಬಳೆ. ಅಲ್ಲಿ ಅಂತೂ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ಇದು ನಾನು ಈ ಕಡೆ ಬಂದರೆ ಏನಿದೆ, ಇದು ಬಂದು ಎಳ್ಳು. ಸೊ ಇದು ನಮ್ದೀಗ ಟೈಮಲ್ಲಿ ನಮ್ಮಮ್ಮ ಫುಲ್ಲು ಎಳ್ಳೆಲ್ಲ ಹಾಕ್ಕೊಂಡು ಒಣಗಲಿ ಅಂತ ಹಾಕಿದ್ದಾರೆ. ಬಿಕಾಸ್ ಮಳೆಗೆ ಒಣಗ್ತಾ ಇಲ್ಲ ಅಂದ್ಬಿಟ್ಟು ಮನೆ ಹಿಂದೆ ತಂದು ಹಾಕ್ತಾ ಇದ್ದಾರೆ. ಈ ಮರ ಬಂದ್ಬಿಟ್ಟು ಚಿಕ್ಕದ್ರಲ್ಲಿ ಇಷ್ಟಿತ್ತು. ಇವಾಗ ಫುಲ್ ದೊಡ್ಡದಾಗಿ ಬೆಳ್ಕೊಬಿಟ್ಟಿದೆ. ಮತ್ತು ಇದ್ರಲ್ಲಿ ಚಂದಿಗೆ ಜಾಸ್ತಿ ಫುಲ್ ಬೇಜಾರಾಗಲ್ಲ. ಬಂದರೆ ಒಂದು ನೇಚರ್ನ ಎಂಜಾಯ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಮೈಸೂರಲ್ಲಿ ಅದೇ ಕೆಲಸ, ಅದೇ ಎಲ್ಲ ಮಾಡಿ 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 ಸೊ ಒಂದು ಬ್ರೇಕ್ ಅಂದಾಗ ಖುಷಿ ಆಗುತ್ತೆ ನೋಡೋಕ್ಕೆ. ನಿಮಗೆ ಸೌಂಡ್ ಕೇಳಿಸ್ತಾ ಇದೆ ಅನಿಸುತ್ತೆ, ಎಷ್ಟು ತಣ್ಣಗೆ ಗಾಳಿ ಫುಲ್ಲು ಹೊಡಿತಾ ಇದೆ ಮುಖಕ್ಕೆ, ಹಂಗಿದೆ. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಮತ್ತು ನಮ್ಮಮ್ಮ ಫ್ರೀ ಇರ್ತಾರಲ್ಲ ಗದ್ದೆ ಹತ್ರ ಕೆಲಸ ಮಾಡಿಕೊಂಡು. ಸೊ ಮೆಣಸಿ ಗಿಡ, ಮತ್ತು ಇದು ಬಂದು ದಾಸವಾಳದ ಗಿಡ, ಅದು ಬಂದು ಮತ್ತು ತೊಂಡೆ ಗಿಡ. ಸೊ ಇದು ಸಿಟಿನಲ್ಲೆಲ್ಲ ತೊಂಡೆ ಗಿಡನ ದುಡ್ಡು ಕೊಟ್ಟು ತಗೋತಾರೆ. ಬಟ್ ಹಳ್ಳಿ ಕಡೆ ಹಂಗಲ್ಲ, ಅವರೇ ಮೀನ್ಸ್ ಬೆಳೆಸಿ ಅದರಲ್ಲಿ ಕಿತ್ಕೊಂಡು ಸೊ ಅಡುಗೆ ಮಾಡ್ತಾರೆ. ಈ ಥರ ಸಿಟಿನಲ್ಲೆಲ್ಲ ಪಾಟ್ ಯೂಸ್ ಮಾಡ್ತಾರೆ ಗಿಡಗಳ ನೆಟ್ಟಕ್ಕೆ. ನಮ್ಮ ಕಡೆ ಎಲ್ಲ ಚಮ್ ಯೂಸ್ ಮಾಡಿಕೊಂಡು ನಾವು ಇದನ್ನ ಬೆಳೆಸೋದು. ಆ್ಯಕ್ಚುಲಿ ಇದೆಲ್ಲ ಬಂದು ಮಂಕ್ರಿ. ನಮ್ಮಮ್ಮ ಕೋಳಿ ಎಲ್ಲ ಸಾಕ್ತಾರಲ್ಲ, ಸೊ ಅದಕ್ಕೆ ಅವು ಫುಲ್ಲು ಏತ್ಕೊಂಡೆಲ್ಲ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡಿ ಸೊ ಇದನ್ನು ಕೌಚಾಕ್ತಾರೆ ಕೋಳಿಗಳನ್ನೆಲ್ಲ ಇದರಲ್ಲಿ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡೋದು. ಆ್ಯಕ್ಚುಲಿ ಎಲ್ಲ ಕಿತ್ತೋಗಿದೆ. ಮತ್ತು ನಮ್ಮ ಮನೆ ಒಂದು ಚಿಕ್ಕ ಹಸು ಇದೆ, ಬನ್ನಿ ಅದ್ರ ಹತ್ರನೂ ಹೋಗೋಣ ಹೆಂಗಿದೆ. ನನಗೆ ಮೊದಲೇ ಹಸು ಎಲ್ಲ ಭಯ. ಅಲ್ಲಿದೆ ನೋಡಿ, ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವೆಲ್ಲ ಇಲ್ಲಿ ಸೀಬೆ ಮರ ಎಲ್ಲ ಹಾಕಿದ್ವಿ. ಅದು ದೊಡ್ಡ ಆಗಿ ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಅದನ್ನು ಕಟ್ ಮಾಡಿದ್ದೀವಿ. ಈಗ ಅದು ಚಿಕ್ಕದಾಗಿ ಬೆಳೀತಾ ಇದೆ. ಆಮೇಲೆ ಅಲ್ಲಿ ರೋಸ್ ಗಿಡ, ದಾಳಿಂಬೆ ಗಿಡ, ಆಮೇಲೆ ಕರಿಬೇವು, ಕಮಲ ಹೂದು ಎಲ್ಲ ಗಿಡಗಳನ್ನ ಬ್ಯಾಕ್ಗ್ರೌಂಡಲ್ಲಿ ಹಾಕಿದೆ. ಅಂದರೆ ಚೆನ್ನಾಗಿದೆ. ನಮಗೆ ಈ ಟೈಮಲ್ಲಿ ಒಳ್ಳೆ ಸಖತ್ತ ಗ್ರೀನರಿ ಸಖತ್ತ ಕಾಣಿಸುತ್ತೆ. ಅಲ್ಲಿ ನಮ್ಮದೊಂದು ಕ್ಯೂಟ್ ಹಸು ಮೇಯ್ತಾ ಇದೆ. ಬಟ್ ಭಯ, ಅದು ಚೆನ್ನಾಗಿದೆ. ಅದ್ಬಿಟ್ಟು ಇಲ್ಲಿ ಮರ ಅದು ಬೋರ್ ಕೊಡ್ತಿದೆ. ಸೊ ಅದು ಆ್ಯಕ್ಚುಲಿ ಕೊಡ್ತಿರೋದು ಬೋರ್ ಆ ಕಡೆ ನಮ್ಮದು ಗದ್ದೆ ಹತ್ರ. ಅದಕ್ಕೆ ನೀರಿನ ಕನೆಕ್ಷನ್ ನಾವು ಹೆಂಗೆ ತೊಗೊಳ್ತೀವಿ ಅಂದರೆ ಇಲ್ಲಿಂದ ನೀರು ಕನೆಕ್ಷನ್ ಬರುತ್ತೆ. ಸೊ ಪೈಪ್ ಹಾಕ್ಕೊಂಡು ಈ ಕಡೆ ಗದ್ದೆಗಳಿಗೆಲ್ಲ ನೀರು ಬಿಡಬೇಕಂದಾಗ ನಾವು ಇದು ಯೂಸ್ ಮಾಡ್ತೀವಿ ಬೋರ್. ಆಮೇಲೆ ಇದು ಬಂದು ಸಪ್ಪೆಗುಂಡಿ ಹೆಂಗೆ ಅಂತಂದರೆ ಮುಂದೆ ತೋರಿಸ್ತೀವಿ. ಇದು ಒಂದು ಆ್ಯಕ್ಚುಲಿ ದೊಡ್ಡದು ಸಪ್ಪೆಗುಂಡಿ. ಇವಾಗ ಚಿಕ್ಕದಾಗಿದೆ ಅಷ್ಟು. ಬ್ಯಾಂಗ್ಳೂರಿಂದ ಬಂದಿದೆ ನನ್ನ ತಂಗಿ. ಎಂತಕ್ಕೆ ಬಂದಿದೆ ಅಂತ ಅಂದರೆ ಫುಲ್ ಎಂಜಾಯ್ ಮಾಡೋಕೆ ಬಂದಿದೆ. ನಮ್ಮಮ್ಮ ಅಂದರೆ ಭಾರಿ ಇಷ್ಟ. ಡ್ಯಾನ್ಸ್ ಮಾಡೋ ಮಗಳೇ ಅಂದರೆ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಅವಳ ಫೇವ್ರೆಟ್ ಸಾಂಗ್ ಅದು, ಬ್ಯಾಂಗಲ್ ಬಂಗಾರಿ ಅಣ್ಣ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ಗಳು, ಆ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಗಣ್ಣಲ್ಲಿ ಹೊಡೆದು ತಕ್ಕೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಸ್ಕೂಲ್ಗೆ ಹೋಯ್ತಲ್ಲ ನೀನು? ಹೋಗ್ತಾ ಇದ್ದೀನಿ, ಹೋಗಿಲ್ಲ. ಏನದು? ಏನೋ ಸಮಸ್ಯೆ ಇದೆ, ಇಲ್ಲೇನೋ ಸಮಸ್ಯೆ ಇದೆ. ಏನು ಬರ್ತಾ ಇದೆ? ಮಳೆ ಬರ್ತಾ ಇದೆ. ಆದರೂ ನಾವು ಎಲ್ಲಿ ಕೂತಿದ್ದೀವಿ? ಹೊರಗಡೆ ಕೂತಿದ್ದೀವಿ. ಏನು ಮಾಡ್ತಿದ್ದೀವಿ? ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಅಜ್ಜಿನ ಜೈಲ್ಗೆ ಹಾಕಿದ್ದೀವಿ. ಅದಕ್ಕೆ ನಮ್ಮ ಅಮ್ಮ ಪಪ್ಪ ಮಾತಾಡ್ಸ್ಕೊಂಡು ಹೋಗಿ ಬಂದವ್ರೆ ಅವ್ರನ್ನ. ಎಷ್ಟು ವರ್ಷ ಏನು ತಪ್ಪು ಮಾಡಿ ಬಂದಿದ್ದೀರ ಒಳಕ್ಕೆ? ಎಲೆಡಿಕೆ ಎಲ್ಲ ಕೊಡ್ತಾರ ಇದ್ರೊಳಗಡೆ? ಹಾಂ, ಎಲೆಡಿಕೆ ಎಲ್ಲ ಕೊಡ್ತಾರ ನಿಮಗೆ? ಹೌದಾ? ಎಷ್ಟು ವಯಸ್ಸು ಅಜ್ಜಿಗೆ? ಹಾಂ, 90 ಆಯ್ತಾ? ಫುಲ್ಲು ಅಲ್ಲ, ಬೆಂಗಳೂರಿಂದ ಬಂಡೆ ಹೋಗಿಕ್ಕೆ ಬಂದಿದ್ದಾರೆ. ಆ ಹೊಗೆ ಫೋರ್ಸ್ಗೆ ಬಟ್ಟೆ ಹರಿದೋದ್ರು ಕಷ್ಟನೇ.
ಸ್ವಲ್ಪ ನಿಧಾನಕ್ಕೆ ಹೋಗಿರಲ್ಲ ಬಟ್ಟೆನ. ಬೆಂಗಳೂರಿಂದ ಇಲ್ಲಿ ಬಟ್ಟೆ ಒಗ್ಯಕ್ಕೆ ಬಂದಿರೋದು. ಬೆಂಗಳೂರಿಂದ ಬಟ್ಟೆ ಒಗ್ಯಕ್ಕೆ ಬಂದಿರೋದು. ಉಳಿದೆಲ್ಲ ಜಿಡ್ಡಾಗಿರೋ ಬಟ್ಟೆಗಳನ್ನ ಒಗ್ಯಕ್ಕೆ ಬಂದಿರೋದು. ಇದು ಅವ್ರದ್ದು ಬ್ರ್ಯಾಂಡ್ ಅಂಬಾಸಿಡರ್ ಅಲ್ವಪ್ಪ. ಸೇಮ್ ಮುಖ ನೋಡಿ, ಸೇಮ್ ಬಟ್ಟಿ ಪಲ್ಲೆ ನೋ ಹನಿ. ಏನ್ ತಪ್ಪು ಮಾಡ್ಬಿಟ್ಟು ಜೈಲಿಗೆ ಹಾಕಿದಾರೆ ನಿಮ್ನ? ಕಳ್ತನ ಬೀರಲ್ಲಿ ದುಡ್ಡಿತ್ತಲ್ಲ ನೋಡಿ ತಗೊಂಡ್ರ ನಿಮ್ಮ ಯಜಮಾನ್ರು ಕೊಡಲ್ಲ ಅಂತ. ಇದೀನಿ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಚಿಕ್ಕನಳ್ಳಿ ಅಜ್ಜಿವೆ ಅವ್ರ ಮನೆ ಅವ್ರು ಮುಂಬಾಳ ಕೊಡು. ಯಾಕೆ ಗೊತ್ತಾ, ಅದಕ್ಕೆ ಸ್ಟೋರಿ ಸರಿ ಇದೆ. ನೀವು ಕೊಟ್ರು ಬೇಡ ಅಂತದ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಡಿ ಇವಾಗ ಹಾಡು ನಮ್ಮ ಅಜ್ಜಿದಿರು ಆಡಿ ಆಡ. ಆಡಿ 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 ಆಡಿ. ಶೋಭನವೇ ಕಾಯಿ ನೆಲಗಡಲೆ ಶೋಭನವೇ, ನಲಿಯ ಕಾಯಿ ನೆಲಗಡಲೆ ತಕ್ಕಂದು ಶೋಭನವೇ, ಅತ್ತೆ ಸೊಸರಿಗೆ ತಾತ ಸಮಾಜಗಳ ಶೋಭನವೇ, ಮತ್ತೊಂದರಣಿ ಇರಬೇಡ ಶೋಭನವೇ, ಮತ್ತೊಬ್ಬಳ ರಾಣಿ ಎಂತದು. ಏನ್ ನೀವು ತಾಳ ತಂಬೂರಿ ಆಗ್ತಿದ್ಯಾ? ನೀನ್ ಯಾಕೆ ತಾಳ ಆಗ್ತಾ ಇದೀಯಾ? ಅದ್ರಲ್ಲಿ ಯಾಕೆ ತಾಳ ಆಗ್ತಾ ಇದೀಯ? ಅವ್ರು ಆಡ್ತವ್ರ ತಾನೆ. ಆಡೋಗು, ಏನ್ ಹಾಡೋಗು ಹಾಡೋಗು ಹಾಡು